ನಮಸ್ಕಾರ. ಕಸ್ಟರ್ಡ್ ಪೌಡರನ್ನು ಹಾಕದೇ ಮನೆಯಲ್ಲೇ ಇರೋ ವಸ್ತುಗಳಿಂದ ಸುಲಭವಾಗಿ ಮ್ಯಾಂಗೋ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ. ಬಹಳ ರುಚಿಯಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡ್ತಾ ಇದ್ದರೆ ತಕ್ಷಣ ತಿನ್ನಬೇಕು ಅನಿಸುತ್ತೆ. ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ? ಹಾಗಾದರೆ ಒಂದು ಸಲ ಮಾಡಿ ನೋಡಿ. ನಾನಿಲ್ಲಿ ಒಂದು ಅರ್ಧ ಲೀಟ್ರು ಕೆನೆಭರಿತ ಹಾಲನ್ನು ತೊಗೊಂಡಿದ್ದೀನಿ. ನಾವು ಹಾಲನ್ನು ಕುದಿಸಿ ಇಂಗಿಸ್ಬೇಕಾಗಿರೋದ್ರಿಂದ ಕೆನೆ ಹಾಲನ್ನು ತೊಗೊಂಡ್ರೆ ಅದು ಬೇಗ ಕುದ್ದು ಗಟ್ಟಿಯಾಗತ್ತೆ. ಇಲ್ಲಿ ಹಾಲು ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ನಾನೊಂದು 2 ಚಮಚ ಹಾಲಿನ ಪುಡಿ ತೊಗೊಂಡಿದ್ದೀನಿ. ಹಾಲಿನ ಪುಡಿ ಹಾಕೋದ್ರಿಂದ ಹಾಲು ಬೇಗನೆ ಗಟ್ಟಿಯಾಗತ್ತೆ. ಈಗ ಒಂದು ಸ್ವಲ್ಪ ಹಾಲು ಹಾಕಿಬಿಟ್ಟು ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತಿಲ್ಲಿ ಹಾಲಿನ ಪುಡಿ ಆಪ್ಷನಲ್ಲು. ಅಕಸ್ಮಾತ್ ಬೇಡ ಅಂದರೆ ಹಾಲಿನ ಪುಡಿ ಹಾಕದೇ ಹಾಗೇನೂ ಮಾಡಬಹುದು. ಹಾಲನ್ನು ಇನ್ನೊಂದು 5-10 ನಿಮಿಷ ಹೆಚ್ಚು ಕುದಿಸ್ಬೇಕಾಗತ್ತೆ ಅಷ್ಟೆ. ಈಗ ಹಾಲು ಉಕ್ಕಿ ಬಂದಿದೆ. ಇದನ್ನು ಒಂದು 15 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಮಧ್ಯ ಮಧ್ಯ ಕೈಯಾಡಿಸ್ತಾ ಇರಬೇಕು, ಹಾಲು ತಳ ಹಿಡಿದೇ ಇರಲಿ ಅಂತ. ಉರಿ ಕಡಿಮೆನೇ ಇರಲಿ. ನಾನೀಗ ಇದಕ್ಕೆ ಮಿಲ್ಕ್ ಪೌಡರ್ ಹಾಕ್ತಾಯಿದ್ದೀನಿ. ಮಿಲ್ಕ್ ಪೌಡರ್ ಹಾಕಿ ಮತ್ತೆ ಕೈಯಾಡಿಸ್ಕೊಳ್ಬೇಕು. ಈಗ ನಾನೊಂದು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಹಣ್ಣನ್ನು ಹೆಚ್ಚಿ ಹಣ್ಣಿನ ತಿರುಳನ್ನೆಲ್ಲ ತೆಗೆದಿಟ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಹಣ್ಣನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಸ್ಮೂತ್ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈಗ ಹಾಲು ಒಂದು 15-20 ನಿಮಿಷ ಕುದ್ದಿದೆ. ಈಗ ಒಂದು ಸ್ವಲ್ಪ ಗಟ್ಟಿನೂ ಆಗಿದೆ. ನಾನು ಗ್ಯಾಸ್ ಆರಿಸ್ತಾ ಇದ್ದೀನಿ. ನಿಮಗೆ ಅವಶ್ಯಕತೆ ಅನಿಸಿದ್ರೆ ಮಾವಿನ ಹಣ್ಣಿನ ಸಿಹಿ ನೋಡಿಕೊಂಡು ಬೇಕನ್ಸಿದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬಹುದು. ನಾನಿಲ್ಲಿ ಹಾಕ್ತಾಯಿಲ್ಲ. ಹಾಲು ಒಂದು ಸ್ವಲ್ಪ ಬಿಸಿ ಆರಲಿ. ಆರಿದ್ಮೇಲೆ ನಿಮಗೆ ಬೇಕು ಅನಿಸಿದ್ರೆ ಇದನ್ನು ರೆಫ್ರಿಜರೇಟ್ ಕೂಡ ಮಾಡ್ಕೊಳ್ಬಹುದು. ಈಗ ನಾನು ಹಣ್ಣಿನ ಪೇಸ್ಟನ್ನು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಾಗೆ ಇಟ್ಕೊಳ್ತೀನಿ. ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಅನಿಸಿದ್ರೆ ಕೊನೆಯಲ್ಲಿ ಹಾಕ್ತೀನಿ. ಈಗ ಇದಕ್ಕೆ ತಣ್ಣಗೆ ಮಾಡಿ ಹಾಲು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಹೀಗೆ ಮಿಕ್ಸ್ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಲ್ಲ. ಉಳಿದಿರೋ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕ್ಬಿಡ್ತೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಆಗ ಫ್ರೂಟ್ ಸಲಾಡ್ದು ಬೇಸು ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದೊಂದೇ ಹಣ್ಣುಗಳನ್ನು ಹಾಕ್ತೀನಿ. ನಿಮ್ಗೆ ಯಾವ ಹಣ್ಣು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಬಹುದು. ನಾನಿಲ್ಲಿ ಹಸಿರು ದ್ರಾಕ್ಷಿ, ದಾಳಿಂಬೆ, ಮಾವಿನ ಹಣ್ಣು, ಬಾಳೆಹಣ್ಣು, ಸೇಬು ಇದೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಬೇಕಾದ ಡ್ರೈ ಫ್ರೂಟ್ಸ್ಗಳನ್ನು ಹಾಕಬಹುದು. ನಾನು ಒಣದ್ರಾಕ್ಷಿ, ಬಾದಾಮಿ, ಗೋಡಂಬಿ ಚೂರುಗಳನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಮ್ಯಾಂಗೋ ಫ್ರೂಟ್ ಸಲಾಡ್ ತಿನ್ನಕ್ಕೆ ಸಿದ್ಧವಾಗುತ್ತೆ. ಖಂಡಿತ ನಿಮಗೆ ಈ ಮ್ಯಾಂಗೋ ಫ್ರೂಟ್ ಸಲಾಡ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅಕಸ್ಮಾತ್ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ಹೇಗೆ ಬಂತು, ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.